ನಮಸ್ಕಾರ ಪ್ರಿಯ ವೀಕ್ಷಕರೇ, MRS ನ್ಯೂಸ್ನಲ್ಲಿ ಸ್ವಾಗತ. ಧಾರವಾಡದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕರ್ನಾಟಕ ಬಾಲ ವಿಕಾಸ್ ಅಕಾಡೆಮಿಯಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ನೂತನವಾಗಿ ಅಧ್ಯಕ್ಷರಾಗಿದ್ದಂತಹ ಶ್ರೀ ಅಡವೇಶ್ ಇಟಗಿ ಅಧ್ಯಕ್ಷರು ಬಾಲ ವಿಕಾಸ್ ಅಕಾಡೆಮಿ ಧಾರವಾಡ ಇವರಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಡಾಕ್ಟರ್ B.R. ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು 135ನೇ ಜಯಂತ್ಯೋತ್ಸವ. ಇವತ್ತಿನ ದಿವಸ ನಾವು ಏನಾದರೂ ಈ ದೇಶದೊಳಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗೆ ನಾವು ಹಿಂಗೆಲ್ಲ ಆಟಾಡ್ತೇವೆ ಅಂತಂದರೆ ಇವತ್ತು B.R. ಅಂಬೇಡ್ಕರ್ ಅವರ ಒಂದು ನೇತೃತ್ವ, ಅವರ ಒಂದು ಗ್ರೂಪ, ಅವರು ಮಾಡಿದಂಥ ಒಂದು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಇವತ್ತಿನ ದಿವಸ ಈ ರೀತಿ ನಾವು ಆಟಾಡೋದು. ಇಲ್ಲ ಅಂತಂದ್ರೆ ನಮ್ಮ ದೇಶದೊಳಗೆ ಈಗ ನೋಡ್ರಿ, ಇಷ್ಟೆಲ್ಲ ನಾವು ಸಂವಿಧಾನ ವ್ಯವಸ್ಥಿತವಾಗಿ ಎಲ್ಲ ದೇಶದ ಸ್ಟಡಿ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಇಂಥ ಒಂದು ಸಂವಿಧಾನ ಇದ್ದಾಗೇನೂ ದೇಶದೊಳಗೆ ಅಲ್ಲರು ಕಲ್ಲರು ನಡೀತಾ ಇದೆ. ಇದೇನಾಗಿತ್ತಂತಂದ್ರೆ ನಮ್ಮ ದೇಶ ಯಾವ ರೀತಿ ಇರ್ತಿತ್ತು ಅನ್ನುವಂಥದ್ದು ನಾವು ಬರೀ ಹಂಗೆ ನಾವು ಗೆಸ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ. ಬರ್ರಿ, ಆದ್ದರಿಂದ ಅವ್ರು ಹಾಕಿಕೊಟ್ಟಂಥ ಈ ದೇಶದೊಳಗೆ ಸಂವಿಧಾನ ಏನು ಬರ್ತಾರೋ ಆ ಸಂವಿಧಾನದ ಅಡಿಯಲ್ಲೇ ನಾವೆಲ್ಲರೂ ಕೆಲಸ ಮಾಡುವಂಥದ್ದು. ಅವ್ರು ಹಾಕಿಕೊಟ್ಟಂಥ ನೀರಾವರಿ ಯೋಜನೆ ಇರ್ಬೋದು, ಅವ್ರು ಕೊಟ್ಟಂಥ ಒಂದು ಮಾನವೀಯತೆ ಯೋಜನೆ ಇರ್ಬೋದು, ಇವೆಲ್ಲವೂ ನಮ್ಮ ಈ ಹಾದಿಯಲ್ಲಿ ಬಿಟ್ಟಿರುವಂಥದ್ದು. ಆದ್ದರಿಂದ ನಾವು ಅವ್ರನ್ನ ನೆನೆಸುವಂಥದ್ದು, ಅವ್ರನ್ನ ಸತತವಾಗಿ ನಾವು B.R. ಅಂಬೇಡ್ಕರ್ ಅವ್ರನ್ನ ಡಾಕ್ಟರ್ B.R. ಅಂಬೇಡ್ಕರ್ ಅವ್ರನ್ನ ನಾವು ಸತತವಾಗಿ ಅವ್ರ ಮನದಲ್ಲಿ ನಾವು ಒಂದೇ ದಿವಸ ಅವ್ರ ಜಯಂತ್ಯೋತ್ಸವ ಅಲ್ಲ, ದಿನನಿತ್ಯದ ಜಯಂತ್ಯೋತ್ಸವ ಮಾಡುವಂಥ ನಾವು ಮನುಷ್ಯನಲ್ಲಾದರೂ ಅವ್ರನ್ನ ಜಯಂತ್ಯೋತ್ಸವ ಅನ್ನುವಂಥದ್ದು ಇಟ್ಕೊಂಡು ನಡೆದ್ರೆ ನಾವು ಮುಂದಿನ ದಿವಸದೊಳಗೆ ಯಶಸ್ವಿಯಾಗಿ ಹೋಗ್ತೀವಿ ಮತ್ತು ಎಲ್ಲರೂ ಒಳ್ಳೆಯದಾಗ್ತದೆ ಅನ್ನುವಂಥ ಮಾತನ್ನು ಹೇಳಿ, ಮತ್ತು ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ಬಂದಿದ್ದೀರಿ, ತಮಗೂ ಎಲ್ಲರಿಗೂ ಪ್ರಥಮ ಬಾರಿಗೆ ಬಂದಿದ್ದೀರಿ. ನನ್ನ ಜೊತೆ ಭೇಟಿ ಆಗಲಿಕ್ಕೆ ಸ್ವಾಗತವನ್ನು ಬಯಸ್ತೀನಿ ಮತ್ತು ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ಚೆನ್ನಾಗಿ ನಮ್ಮ ಜಡಿ ಮೇಡಮ್ ಇರ್ಬೋದು, ಸಂಗದ ಮೇಡಮ್ ಇರ್ಬೋದು, ಎಲ್ಲರೂ ಅಂಕರವರು ಎಲ್ಲರೂ ಇವತ್ತು ಅವರು ಮರ್ದಸ್ ಮಾಡ್ತಿದ್ರು ಅಂತಲ್ಲ, ಮತ್ತು ಇವರು ಸಂಕ್ಷಿಪ್ತವಾಗಿ ಮಾಡ್ತಿದ್ರು. ಈ ಸಲ ಹುಡುಗರ ಇರಲಿಲ್ಲ ವರ್ಷ, ಹುಡುಗರನ್ನ ಎಷ್ಟೇ ಹುಡುಗರು ಬರಲಿ, ಆ್ಯಕ್ಚುಲಿ ನಾವು ಇವತ್ತು ಬೇಸಿಗೆ ಶಿಬಿರಿದೆ, ಹುಡುಗರು ಅಲ್ಲೇನೋ ಬೇಜಿ ಸಂಬಂಧ ಕೆಲವು ಹುಡುಗರು ಬಂದಿಲ್ಲ, ಆದರೆ ಬಂದಿದ್ದೀರಿ, ಮಕ್ಕಳು ಬಂದಿದ್ದೀರಿ, ಭಾಳ ಖುಷಿ ಆಯಿತು. ಮಕ್ಕಳ ಜೊತೆ ನಾವು ಇವತ್ತು ಜಯಂತ್ಯೋತ್ಸವ ಮಾಡೋದು, ಮಾನ್ಯ B.R. ಅಂಬೇಡ್ಕರ್ ಅವ್ರದ್ದು ಜಯಂತ್ಯೋತ್ಸವ ಮಾಡೋದನ್ನು ನಮ್ಗೆ ಖುಷಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಮತ್ತೊಮ್ಮೆ